ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ನಿವರ್ತಿ ಸಂಗಮ ಸುಳಾದಿ. ನಿವರ್ತಿ ಸಂಗಮಕ್ಕವನಾದರೂ ಬಂದು ಭಾವ ಶುದ್ಧದಲ್ಲಿನ್ನೂ ಸೇವಿಸಲು ಯಾವರಿಕೆ ಸಂಸಾರವಸ್ತಿ ಪರಿಹಾರ ಜಾವದೊಳಗೆ ಮಾನವನುತ್ತಮಗೆ ಜೀವನ ಮುಕ್ತಿ ಸಿದ್ಧವಾವ ಬಗೆಯಲ್ಲಿ ಕಾವ ಕರುಣದಿಂದ ಕಾವನಯ್ಯ ಈವ ಸುದ್ದಿಯೊಳಿ ಪಾವನ ಕ್ಷೇತ್ರಕ್ಕೆ ಸಾವಿರಾಕ್ಷನು ಬಯಸುವನು ವಾಸ. ದೇವ ಋಷಿ ಗಂಧರ್ವಾದಿಗಳು ನಿತ್ಯವಾಲಗವ ಬಿಡದಿ ವಿಧಿ ಮಾಡುವರು ವ್ಯವಸ್ಥಾನ ನಮ್ಮ ವಿಜಯ ವಿಠಲ ದೇವನು ಮನಮೆಚ್ಚಿ ಫಲವೀವನು. ಕಾಶಿಯಾಪುರದಲ್ಲಿ ಭೂಸೂರನ ಮಡದಿ ಹೆಸದೆ ನಿತ್ಯ ಒಬ್ಬ ಶಪಚನಲಿ ಪೋಗಿ ವಾಸರೋಸರದಲ್ಲಿ ದೋಷ ರಾಶಿಯ ವಾರಣಾಸಿಯೊಳಗೆ ಮಿಂದು ನಾಶವಗೈಸುತ್ತೀರೆ. ಭಾಸೂರ ಸುರಗಂಗೆ ದೋಷಕ್ಕೆ ಗದಗದಿಸಿ ಲೇಷಾದ ಊರ್ಜಿತ ಶಾಸ ನಾಮಕ ವಿಜಯ ವಿಠಲನ್ನ ಮೀಸಲ ಮನದಲ್ಲಿ ಪೂಜಿಸಿ ಪಡೆದಳ ಭಯ. ಶ್ರುತಿವಾಕ್ಯವೆಂದು ಶ್ರೀಪತಿ ಪೇಳಿದನು ತನ್ನ ಸುತೆಗೆ ನಿವೃತ್ತಿ ಸಂಗಮಾಖ್ಯಾನ. ಅತಿವೇಗದಲ್ಲಿ ಸಮ್ಮತವಾಗಿ ಪೋಗಿ ಸನ್ನುತಿಸಿ ಮಿಂದು ಪಾಪ ಹತಗೈಸುವದೆನಲು ಪತಿಕರಿಸಿ ಮಾತು ಹಿತವೆಂದರಿದು ಭಾಗೀರಥಿ ಬರಲುದ್ಯೋಗ ಮಾಡಿದಳು. ಅಮಿತ ವಿಕ್ರಮ ನಮ್ಮ ವಿಜಯ ವಿಠಲನ ಸತತ ಹೃದಯದೊಳು ಮಿತಿಯಲ್ಲಿ ನೆನೆವುತ್ತಾ ಅಂದು ಮಂದಾಕಿನಿಯೇ ವಂದಿಸಿ ತಾವಾಯಿ ಸಂದಾದಿಂದಲಿ ನಿತ್ಯ ಗಂಧವಾಹನ ಯೋಗದಿಂದಲಿ ಬಿಡದಲೆ ಬಂದು ಶುಚಿಯಾಗಿ ಮಿಂದು ಹೋಗುತ್ತಲಿರಲೊಂದು ದಿವಸ ಮುನೇಂದ್ರನು ನಿರೀಕ್ಷಿಸಿ ಸಂದರ್ಶನ ಮಾಡಿ ಅಂದಾಗ ನುಡಿಸಿದ ಇಂದು ನಿನ್ನ ರೂಪನೆಂದು ಬೆಸಗೊಳ್ಳಲಂದು ಪೇಳಿ ಪಾಪದಿಂದ ಮುಕ್ತಳಾದಾಳೆಂದು ತಿಳಿದು ಭಕ್ತಿಯಿಂದ ಇಂದನುಸರಿಸಿ ವಂದಿಸಿ ಸದ್ಭಕ್ತಿಯಲ್ಲಿ ವಿಜಯ ವಿಠಲನ ಬಾಂಧವನೆಂದು ಮುಂದಣವನು ಕೇಳಿ. ಯಮನ ತನು ಜಾತಿಗಳು ಸಮರದೊಳಗೆ ಭೀಷಣ ಮೊದಲಾದ ಪರಾಕ್ರಮ ಸದ ಬಡಿದ ಉತ್ತಮ ಪಾಪವನ್ನು ಉಪಶಯನವಾಗುವುದಕ್ಕೊಂದು ಅಮಲ ಶುಭ್ರವಸನ ಸಮಕೇರಿನೊಳಗಿದ್ದ ಶಮದಮೆಯಲ್ಲಿ ಅನುಕ್ರಮದಿಂದ ಪುಣ್ಯಕ್ಷೇತ್ರ ಅಮಿತದಲ್ಲಿ ಚರಿಸಿ ಲೋಸನಾಗದಿರೆ ನಮಿಸಿ ಪಾಂಡವರು ನಿಗಮದರ್ಧ ತಿಳಿದು ಸಂಗಮದಲ್ಲಿ ಮೀಯೆ ದೋಷ ತಿಮಿರ ಪೋಯಿತು. ಪರಮ ಶುಭ್ರವಾಗಿ ವಸ್ತ್ರ ಹಿಮಕರನಂತೆ ಪೊಳೆಯೇ ಅಮರರು ಬಿದ್ದು ಕುಸುಮ ವೃಷ್ಟಿಗೆರೆಯೇ ಮುನಿ ಸಮವಿಷಮರೆಲ್ಲ ಸಂಗಮವ ಕೊಂಡಾಡುತ್ತೀರೆ. ಕ್ಷಮಿಹ ನಾಮ ವಿಜಯ ವಿಠಲರೇಯನ ಸಮಚಿತ್ತದಲ್ಲಿ ನೆನೆದು ಹಿಮಕರ ಸ್ವಯಾನ್ವಯರೊಲಿಸು. ಸಪ್ತ ಗಂಗಿಯ ಸ್ನಾನ ಗೈಯ ಕ್ಲಿಪ್ತವರಿತು ಸಿರಿ ಆಪ್ತನಾಗುವ ಸಪ್ತಜಿಹ್ವಾ ವಿಜಯ ವಿಠಲ. ಸಪ್ತ ಗಂಗಿಯ ಸ್ನಾನ ಗೈಯೇ ಕ್ಲಿಪ್ತವರಿತು ಸಿರಿಯಾಪ್ತವಾಗುವ ಸಪ್ತಜಿಹ್ವಾ ವಿಜಯ ವಿಠಲ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಶ್ರೀ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ನಿವರ್ತಿ ಸಂಗಮ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇದು ನಿವರ್ತಿ ಸಂಗಮ ಎಂಬುದು ಸಂಗಮೇಶ್ವರ ದೇವಾಲಯ ಅಂತ ಕೂಡ ಇದೆ. ಅಲ್ಲಿ ಅದು ಕೃಷ್ಣ ಭೀಮಾ ನದಿಯ ಸಂಗಮ ಅಲ್ಲಿರೋದು. ಆ ಎರಡು ನದಿಯ ಸಂಗಮ ಇದ್ದಲ್ಲಿ ಒಂದು ಈಶ್ವರನ ಗುಡಿ ಕೂಡ ಇದೆ. ಅಲ್ಲಿ ಏನಾಯ್ತು ಅಂದ್ರೆ ಶ್ರೀಶೈಲಂ ಡ್ಯಾಮ್ ಕಟ್ಟಿದ ಮೇಲೆ, ಈ ರಿಸರ್ವೈರ್ ಕನ್ಸ್ಟ್ರಕ್ಷನ್ ಆದ್ಮೇಲಿಂದ ಈ ಗುಡಿ, ಈ ದೇವಸ್ಥಾನ ಕೂಡ ನೀರಿನಲ್ಲೇ ಇರುತ್ತೆ. ಒಂದು
2 months ಇನ್ ಎ ಇಯರ್ ಮಾತ್ರ ಅದು ನೀರ್ಲಿಂದ ಮೇಲೆ ಬರುತ್ತೆ, ಇಲ್ಲಾಂದ್ರೆ ನೀರಿನಲ್ಲೇ ಇರುತ್ತೆ ಅದು. ಹಾಗೆ 1980ಲಿಂದ ಹೆಚ್ಚು ಕಡಿಮೆ ಅವಾಗೆ ಕನ್ಸ್ಟ್ರಕ್ಷನ್ ಆಗಿರೋದು ಶ್ರೀಶೈಲಂ ಡ್ಯಾಮ್. ಅವಾಗ್ಲಿಂದ ಆ ಥರ ಇರೋದದು. ಅದನ್ನ ನೀರಿನಲ್ಲೇ ಇದ್ದಿದ್ದಕ್ಕೆ ಹೀಗೆ ಅವಾಗವಾಗ ಮೇಲೆ ಬರ್ತಾ ಇರತ್ತೆ. ಈ ನಿವೃತ್ತಿ ಸಂಗಮ ರಾಯಚೂರು ಆಮೇಲೆ ಕರ್ನೂಲು ಇದು ಮಧ್ಯದೊಳಗೆಲ್ಲೋ ಬರುತ್ತೆ. ಇದನ್ನ ಯಾರಾದರೂ ಬಂದು ಭಾವಶುದ್ಧಿಲಿಂದ ಸೇವಿಸಿದರೆ ಇಲ್ಲಿ ನಮಗೆ ಯಾವ ಅಸೂಯ ದ್ವೇಷ ಇಂಥವೇನನ್ನ ಇದ್ರೆ ಅಂಥದ್ರಲಿಂದ ಆದ್ಮೇಲೆ ಸಂಸಾರದಿಂದ ಈ ವಿಮುಕ್ತಿ ಎಂಬುದನ್ನು ಕೊಡಿಸ್ತಾನೆ ದೇವರು, ಪರಿಹಾರ ಮಾಡ್ತಾನೆ. ಜಾವದೊಳಗೆ ಸ್ವಲ್ಪ ಹೊತ್ತರೊಳಗೆ ಮಾನವ ಉತ್ತಮನಾಗ್ತಾನೆ. ಅಲ್ಲಿ ಹೋಗಿ ಸ್ನಾನಾದಿಗಳನ್ನ ಮಾಡಿದರೆ ಜೀವನ ಮುಕ್ತಿ ಸಿದ್ಧವಾಗತ್ತೆ. ಯಾವ ಬಗೆಯಲ್ಲೇ ಆದ್ರೆ ಕೂಡ ಕರುಣದಿಂದ ಸ್ವಾಮಿ ನಮ್ಮನ್ನ ಕರುಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ವಸುಧೆಯೊಳಿ ಪಾವನ ಕ್ಷೇತ್ರಕ್ಕೆ, ಈ ಪಾವನ ಕ್ಷೇತ್ರಕ್ಕೆ ಸಾವಿರಾಕ್ಷನು ಬಯಸುವನು ವಾಸ. ಇಂದ್ರದೇವರು ಕೂಡ ಇಲ್ಲಿ ಬಂದು ಇರಬೇಕು ಅಂತ ಹೇಳಿ ಅವ್ರಿಗೆ ಬಹಳ ಆಸೆ ಇರತ್ತೆ ಅಂತೆ, ಇಂದ್ರದೇವರಿಗೆ ಕೂಡ. ಹಾಗೆ ದೇವರು ದೇವಾನ್ ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲ ಬಂದು ಇಲ್ಲಿ ನಿತ್ಯ ವಾಲಗವ ಬಿಡದಿ ವಿಧಿ ಮಾಡುವರು, ಸೇವೆ ಮಾಡ್ತಾ ಇರ್ತಾರೆ ಇಲ್ಲಿ. ವೈವಸ್ಥನಾಮ ನಮ್ಮ ವಿಜಯ ವಿಠಲ ದೇವನು ಮನಮೆಚ್ಚಿ ಫಲವೀವನು. ಇಲ್ಲಿ ನಮಗೆ ಮನ ಮೆಚ್ಚಿ ನಾವು ಮನಸ್ಸಿನಿಂದ ಅಲ್ಲಿ ಹೋಗಿ ಮಾಡಿದರೆ, ಸೇವೆ ಮಾಡಿದರೆ ಫಲ ಕೊಡ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಅಲ್ಲಿ ನಡೆದಿದ್ದು ಅಂದ್ರೆ ಯಾರ್ಯಾರು ಅಲ್ಲಿ ಬಂದು ತಮಗೆ ಕಷ್ಟಗಳಾಗಿದ್ದನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ ಎಂಬುದನ್ನ ಮಟ್ಟ ತಾಳದ್ರೊಳಗೆ ಅದರೊಳಗೆ ಹೇಳ್ತಾ ಇದ್ದಾರೆ. ಕಾಶಿರೊಳಗೆ ಒಬ್ಬಕಿ ಒಂದು ವ್ಯಭಿಚಾರ ಸ್ತ್ರೀ ನಿತ್ಯ ಆಕಿಂದು ವ್ಯಭಿಚಾರ ಮುಗಿದ ಮೇಲೆ ಬಂದು, ಅಂದ್ರೆ ಆಕಿ ವ್ಯಭಿಚಾರ ಸ್ತ್ರೀ ಬಂದು ನಿತ್ಯ ಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಪಾಪನ್ನ ತೊಳ್ಕೊತಿದ್ಲಂತೆ. ಹೋಗಿ ವಾಸರೋಸದಲ್ಲಿ ದೋಷರಾಶಿಯ ವಾರಣಾಸಿಯೊಳಗೆ ಮಿಂದು ನಾಶವಗೈಸುತ್ತಿರೆ. ಅಲ್ಲಿ ಬಂದು ತನ್ನದ ಪಾಪಗಳನ್ನೆಲ್ಲ ತೊಳ್ಕೊಂಡ್ಬಿಡ್ತಿದ್ಲು. ಅವಾಗೆ ಭಾಸುರ ಸುರಗಂಗೆ ದೋಷಕ್ಕೆ ಗದೆಗದಿಸಿ ಈ ಪಾಪಗಳೆಲ್ಲ ಗಂಗಾದೇವಿಗೆ ಸುತ್ತಕೊಂಡಂತೆ. ಲೇಷಾದ ಊರ್ಜಿತ ಶಾಸನಾಮಕ ವಿಜಯ ವಿಠಲನ್ನ ಮೀಸಲ ಮನದಲ್ಲಿ ಸ್ವಾಮಿನ ಮನಸ್ಸರೊಳಗೆ ಪೂರ್ಣವಾಗಿ ಈ ಪಾಪಗಳಿಂದ ನಾನು ಹೇಗೆ ಪರಿಹಾರ ಆಗಬೇಕು ಅಂತ ಬೇಡಿಕೊಂಡ್ಲಂತೆ. ಅವಾಗೆ ಶ್ರುತಿವಾಕ್ಯವೆಂದು ಶ್ರೀಪತಿ ಹೇಳಿದನು. ಇದು ಬ್ರಹ್ಮ ಅಂದ್ರೆ ಇದು ವೇದವಾಕ್ಯ ಅಂತ ಹೇಳಿದಾನೆ. ತನ್ನ ಸುತೆಗೆ, ತನ್ನ ಮಗಳಿಗೆ ಈ ನಿವೃತ್ತಿ ಸಂಗಮಾಖ್ಯಾನನ್ನ ತಿಳಿಸ್ತಾನೆ. ಅಲ್ಲಿ ಹೋಗಿ ನೀನು ನಿತ್ಯ ಅಲ್ಲಿ ಸ್ನಾನ ಮಾಡಿ ನಿನಗೆ ಬಂದಿದ್ದ ಪಾಪನ್ನ ಪರಿಹಾರ ಮಾಡ್ಕೋ ಅಂತ ಹೇಳಿ ಆ ಮಾತು ಕೇಳಿ ಹಿತವೆಂದರಿದು ಅದು ಒಳ್ಳೆದು ಅಂತ ತಿಳ್ಕೊಂಡು ಬಂದು ಭಾಗೀರಥಿ ಬರಲು ಉದ್ಯೋಗ ಮಾಡಿದಳು. ಅಲ್ಲಿಂದ ಬಂದು ಅಮಿತ ವಿಕ್ರಮ ನಮ್ಮ ವಿಜಯ ವಿಠಲ ದೇವರನ್ನ ಸತತ ನೆನೆಸ್ತಾ ಅಲ್ಲಿ ತಾನು ಸ್ನಾನ ಮಾಡ್ತಾ ಇದ್ಲು. ಅಲ್ಲಿ ಮಂದಾಕಿನಿ ಬಂದು ಸ್ನಾನ ಮಾಡ್ತಾ ಇರೋ ಕಾಲಕ್ಕೆ ಒಂದು ದಿನ ಆಕಿಂದು ಒಂದು ಕರ್ರಗ ಒಂದು ಕಾಗಿ ತರ ಬಂದು ಬಂದಿದ್ಲಂತೆ. ಆಮೇಲೆ ಆ ದಿನಾಲಿ ಒಂದು ಮುನಿ ನೋಡ್ತಾ ಇರೋ ಕಾಲಕ್ಕೆ ಹಂಸ ತರ ಆಗಿ, ಸ್ವಾನ್ ತರ ಅದು ಬೆಳ್ಳಗಾಗಿದ್ಮೇಲೆ ನಿನ್ನ ಏನು ನಿನಗೆ ಬಂದ ಪಾಪ ಇತ್ತೋ ಅದು ವಿಮುಕ್ತಿ ಆಯ್ತು ಅಂತ ಹೇಳ್ತಾನೆ. ನಿತ್ಯ ಗಂಧವಾಹನ ಯೋಗದಿಂದಲೇ ಬಿಡದಲೇ ಬಂದು ಶುಚಿಯಾಗಿ ಮಿಂದು ಬಂದು ಅಲ್ಲಿ ಸ್ನಾನ ಮಾಡ್ತಾ ಇರೋ ಕಾಲಕ್ಕೆ ಅಲ್ಲಿ ದಿವಸ ಮುನೇಂದ್ರನು ನೀಕ್ಷಿಸಿ ಅಲ್ಲಿ ನೋಡಿ ಸಂದುರಶ ಮಾಡಿ ಅಂದಾಗ ಇಂದು ನಿನ್ನ ರೂಪ ಬಂತು, ಇಂದು ನಿನ್ನ ರೂಪ ಬಂದಿದೆ, ಇನ್ನು ನಿನ್ನ ಪಾಪಲಿಂದ ವಿಮುಕ್ತಿಯಾಗಿದೆ ಅಂತ ಹೇಳಿ ಕಳಿಸ್ತಾನೆ. ಹಾಗೆ ಅಲ್ಲಿ ಗಂಗೆಗೆ ಬಂದ ಪಾಪ ಕೂಡ ನಿವೃತ್ತಿ ಆಗಿದೆ. ಅದಕ್ಕೆ ನಿವೃತ್ತಿ ಸಂಗಮ ಅಂತಾನೆ ಕರೆಯೋದು. ಹಾಗೆ ಯಮನ ತನುಜಾದಿಗಳು ಅಂದ್ರೆ ಈ ಯಮನ ತಮ್ಮಂದ್ರು ಅಂತಂದ್ರೆ ಧರ್ಮರಾಯನ ತಮ್ಮಂದ್ರು ಎಲ್ಲರೂ ಸಮರದೊಳಗೆ ಈ ಭೀಷ್ಮ ಆಮೇಲೆ ದ್ರೋಣಾಚಾರ್ಯರು ಇಂಥವರನ್ನೆಲ್ಲ ಪರಾಕ್ರಮರನ್ನ ಕೊಂದುಬಿಟ್ಟು ಬಹಳ ಪಾಪ ಕಟ್ಸ್ಕೊಂಡ್ರು ಅವರು.
ಆ ಪಾಪ ಉಪಶಮನ ಆಗಬೇಕು ಅಂತಂದಾಗ ಏನ್ ಮಾಡಬೇಕು ಅಂದ್ರೆ ತಮ್ಮ ಹತ್ರ ಇದ್ದಿದ್ದ ಒಂದು ವಸ್ತ್ರನ ಯಾವಾಗ ಒಗೆದ್ರೆ ಅದು ಬೆಳ್ಳಗಾಗತ್ತೇನೋ ಅವಾಗ ಪಾಪ ಉಪಶಮನ ಆಗತ್ತೆ ಅಂತ ಹೇಳಿರ್ತಾರೆ. ಹಾಗೆ ಎಲ್ಲ ಕಡೆ ಹೋಗಿ ಒಗೆದ್ರೆ ಕೂಡ ಅವರಿಗೆ ಆಗಲ್ಲ. ಈ ಪುಣ್ಯ ಕ್ಷೇತ್ರದೊಳಗೆ ಬಂದು ತಾವು ಸ್ನಾನ ಮಾಡಿ ಆ ಬಟ್ಟೆಯನ್ನ ಒಗೆದಗಳಿಗೆ ನಮಿಸಿ ಪಾಂಡವರು ನಿಗಮದರ್ಥ ತಿಳಿದು ಇಲ್ಲಿಂದು ಇದರದ ಅರ್ಥ ತಿಳ್ಕೊಂಡು ನಮಿಸಿ ನಮಸ್ಕಾರ ಮಾಡಿ ಈ ಸಂಗಮದೊಳಗೆ ಸ್ನಾನ ಮಾಡಿ ದೋಷ ಹೋಗ್ತದ. ಅವರ ವಸ್ತ್ರ ಕೂಡ ಶುಭ್ರವಾಗಿ ವಸ್ತ್ರ ಹಿಮಕರನಂತೆ ಬೆಳ್ಳಗಾಯ್ತಂತೆ. ಅವಾಗೆ ಅವರಿಗೆ ಬಂದ ಪಾಪ ಪರಿಹಾರ ಆಯಿತು ಅಂಥೇಳಿ. ಅಮರರು ಬೆದ್ದು ಕುಸುಮ ವೃಷ್ಟಿಯ ಗರಿಯೇ, ಮ್ಯಾಲಿಂದ ಕುಸುಮ ವೃಷ್ಟಿ ಹೂವಿನ ವೃಷ್ಟಿ ಮಾಡಿ ಬಂತು ಅಂತೆ. ಅಂದ್ರೆ ನಿಮ್ಮ ಪಾಪ ಪರಿಹಾರ ಆಯಿತು ಅಂಥೇಳಿ. ಮುನಿಸಮ ವಿಷಮರೆಲ್ಲ ಆ ಸಂಗಮನ್ನ ಕೊಂಡಾಡಿದರು. ಕ್ಷಮಿಹ ನಾಮ, ನಮಗ ಕ್ಷಮ ಮಾಡ್ತಾನೆ ನಮ್ಮಪ್ಪ ಈ ನಾಮದಿಂದ ಕೇಳಿದ್ರೆ ಅಂತ ವಿಜಯ ವಿಠಲರೇಯ ಸಮಚಿತ್ತದಲ್ಲಿ ನಮ್ಮ ಮನಸ್ಸಲಿಂದ ನಾವು ನೆನೆಸಿದ್ರೆ ಹಿಮಕರ ನ್ವಯರೊಲಿಯು, ಹಿಮಕರನ ತರ ಒಲಿತಾನೆ ನಮಗೆ. ಸಪ್ತಗಂಗೆಯ ಸ್ನಾನಗೈದು ಕ್ಲಿಪ್ತಾವರಿತು ಸಿರಿ ಆಪ್ತನಾಗುವ ಸಪ್ತಜಿಹ್ವಾ ವಿಜಯ ವಿಠಲ. ಇದನ್ನ ಸಪ್ತಗಂಗೆ ಅಂತ ಕೂಡ ಕರೀತಾರೆ. ಇಲ್ಲಿ ಯಾವುದು 7 ನದಿಗಳ ಸಂಗಮ ಇದೆ ಅಲ್ಲಿ. ಈ ನಿವೃತ್ತಿ ಸಂಗಮದೊಳಗೆ 7 ನದಿಯ ಸಂಗಮ ಕೂಡ ಬರುತ್ತೆ. ಅದರೊಳಗೆ ನಮಗೆ ಸಂಗಮೇಶ್ವರದೊಳಗೆ ತುಂಗ, ಭದ್ರಾ, ಕೃಷ್ಣ, ಆಕ್ಚುಲ್ ಆಗಿರೋದು ಭದ್ರಾ ಕೃಷ್ಣ ಕಲಿಯೋದು, ಬಟ್ ಇವೆಲ್ಲ ಕೂಡ ಅಲ್ಲಿ ಒಂದು ಕಡೆ ಕಲಿತಾವೆ. ತುಂಗ, ಭದ್ರಾ, ಕೃಷ್ಣ, ವೇಣಿ, ಭೀಮಾ ನದಿ, ಮಲಾಪಹರಣಿ, ಭವನಾಶಿ, ಈ 7 ನದಿಗಳನ್ನ ಅಲ್ಲಿ ಕಲ್ತಿರ್ತವೆ. ಅದಕ್ಕೆ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿ ಅಲ್ಲಿ ದೇವರನ್ನ ಬೇಡ್ಕೊಂಡ್ರೆ ನಮಗೆ ಸದ್ಗತಿ ಕೊಡ್ತಾನೆ, ಸಿರಿ ಆಪ್ತನಾಗ್ತಾನೆ ನಮಗೆ ನಮ್ಮ ಸಪ್ತಜಿಹ್ವನಾದ ವಿಜಯ ವಿಠಲ ಅಂತ ಹೇಳಿ.